ಹಲೋ ಫ್ರೆಂಡ್ಸ್, ಎಲ್ಲರೂ ವಿಡಿಯೋ ಸ್ವಾಗತ. ಓಕೆ, ಹಲೋ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಏನಿದೆ, ಗ್ರೂಪ್ ಸಿ ಡಿಫೆನ್ಸ್ ಸಿವಿಲ್ ಅಂಡರ್ DGAFMS. ಓಕೆ, ಗ್ರೂಪ್ ಸಿ ಪೋಸ್ಟ್ ರಿಜಿಸ್ಟ್ರೇಷನ್ ಆಫ್ ನ್ಯೂ ಯೂಸರ್. ಓಕೆ, ಇಲ್ಲಿ ನ್ಯೂ ಯೂಸರ್ ಬೇಕಂದರೆ ಇಲ್ಲ ನೀವು ಆಲ್ರೆಡಿ ರಿಜಿಸ್ಟರ್ ಆಗಿದ್ದರೆ ಇಲ್ಲಿ ಯಾವ ರೀತಿ ಅಪ್ಲೈ ಮಾಡೋದು ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನೋಡಿ, ಒಂದು ಅಪ್ಲಿಕೇಶನ್ ನಾವು ಯೂಶ್ವಲಿ 70 ರಿಂದ 80 ರೂಪಾಯಿ ಚಾರ್ಜ್ ಮಾಡ್ತೀವಿ. ಓಕೆ, ಇವಾಗ ನೋಡಿ ಈಗ ರಿಜಿಸ್ಟ್ರೇಷನ್ ವಿತ್ ಅಪ್ಲಿಕೇಶನ್ ಇರುತ್ತೆ, ಹಾಗಾಗಿ 80 ರೂಪಾಯಿ ಫಸ್ಟ್ ಟೈಮ್ ಇದ್ದರೆ. ಓಕೆ, ಸೆಕೆಂಡ್ ಟೈಮಿಂದ ನಾವು 70 ರೂಪಾಯಿ ಚಾರ್ಜಸ್ ಮಾಡ್ತೀವಿ, ಯಾಕಂದರೆ ಒನ್ ಟೈಮ್ ರಿಜಿಸ್ಟ್ರೇಷನ್ ಇರುತ್ತೆ ಆ ಟೈಮಲ್ಲಿ, ಮತ್ತು ಉಳಿದ ಟೈಮಲ್ಲಿ ಎಲ್ಲ 70 ಇರುತ್ತೆ. ಓಕೆ, ನೀವೇನಾದರೂ ಮೋರ್ ದೆನ್ ಒನ್ ಅಪ್ಲಿಕೇಶನ್ ನೀವು ಅಥವಾ ನಿಮ್ಮ ಫ್ರೆಂಡ್ಸ್ ಯಾರು ಕೂಡಿ ನಮಗೆ ಅಪ್ಲಿಕೇಶನ್ ಕೊಡ್ತಾಯಿದ್ರೆ ನಾವು 70 ರೂಪಾಯಿನೇ ಚಾರ್ಜ್ ಮಾಡ್ತೀವಿ. ಓಕೆ, ಮೋರ್ ದೆನ್ ಒನ್ ಅಪ್ಲಿಕೇಶನ್ ಇದ್ದರೆ. ಓಕೆ, ನೆಕ್ಸ್ಟ್ ನೋಡಿ, ಅಪ್ಲಿಕೇಶನ್ ಲಾಸ್ಟ್ ಡೇಟು 7 ಜನವರಿ ಸ್ಟಾರ್ಟ್ ಆಗಿದೆ, 6 ಫೆಬ್ರವರಿ ಕೊನೆಗೊಳ್ಳುತ್ತೆ. ಓಕೆ, ಸುಮಾರು ಇನ್ನೂ ಒಂದು 20 ರಿಂದ 25 ದಿನ ಟೈಮ್ ಇದೆ. ಓಕೆ, ಏನಾದರೂ ಹೆಲ್ಪ್ಲೈನ್ ನಂಬರ್ ಬೇಕಂದರೆ ಇಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅವರಿಗೆ. ಅಫಿಷಿಯಲ್ ವೆಬ್ಸೈಟ್ ಇದೆ. ಓಕೆ, ಇಲ್ಲಿ ಸ್ಕೈ ಬ್ರಾಮು ಅಡ್ವರ್ಟೈಸ್ಮೆಂಟು, ಆನ್ಲೈನ್ ಅಪ್ಲಿಕೇಶನ್ ಇನ್ಸ್ಟ್ರಕ್ಷನ್ಸು ನಾನೆಲ್ಲ ತೋರಿಸ್ಕೊಡ್ತೇನೆ. ಓಕೆ, ಇಲ್ಲಿ ನೀವು ಹೊಸ ಯೂಸರ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ನಾನು ಫಸ್ಟ್ ಟೈಮ್ ರಿಜಿಸ್ಟ್ರೇಷನ್ ಆಗೋರಿಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾವು ಎಂಟ್ರ್ ಆದ ತಕ್ಷಣ ಅಂದರೆ ಏನು ಇಲ್ಲಿ ಹೊಸ ರಿಜಿಸ್ಟ್ರೇಷನ್ ಮೇಲೆ ಎಂಟ್ರ್ ಕೊಟ್ಟ ತಕ್ಷಣ ಇಲ್ಲಿ ಏನು ಬರುತ್ತೆ, ಈ ರೀತಿ ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಅಡ್ವರ್ಟೈಸ್ ನಂಬರು, ಶೆಡ್ಯೂಲ್ ಏನಿದೆ. ಓಕೆ, 7ನೇ ತಾರೀಕಿಂದ ಫೆಬ್ರವರಿ 6ನೇ ತಾರೀಕು, ಸುಮಾರು 1 ತಿಂಗಳು ಟೈಮ್ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಹಾಕಲು. ಓಕೆ, ನೆಕ್ಸ್ಟು ಎಲಿಜಿಬಿಲಿಟಿ. ಇಲ್ಲಿ ನಾನು ನಿಮಗೆ ನೋಟಿಫಿಕೇಷನಲ್ಲಿ ನಿಮ್ಮ ಒಂದು ಎಲಿಜಿಬಿಲಿಟಿನ ಹೇಳಿದ್ದೀನಿ. ಅದ್ರ ಜೊತೆಗೆ ನನ್ನ ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ ನಾನು ನೋಟಿಫಿಕೇಷನ್ ಹಾಕಿರ್ತೀನಿ. ಓಕೆ, ನೀವು ಅಲ್ಲಿ ನೋಡ್ಕೋಬೋದು, ಕ್ಲಿಯರಾಗಿ ನಿಮಗೆ ಗೊತ್ತಾಗ್ಬಿಡುತ್ತೆ. ನೆಕ್ಸ್ಟ್ ಅಪ್ಲಿಕೇಶನ್ ಪ್ರೊಸೀಜರ್ ಏನಿದೆ. ಓಕೆ, ಇನ್ಸ್ಟ್ರಕ್ಷನ್ ಚೆನ್ನಾಗಿ ಓದ್ಕೊಳ್ಳಿ. ಮೊಬೈಲ್ ನಂಬರು ಜಿಮೇಲಿಂದ ರಿಜಿಸ್ಟ್ರೇಷನ್ ಆಗಬೇಕು. ಡಾಕ್ಯುಮೆಂಟ್ಸ್ ಏನು ಬೇಕಂತ ನಾನು ನನ್ನ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಎರಡೂ ಗ್ರೂಪಲ್ಲಿ ಹಾಕಿರ್ತೀನಿ. ಓಕೆ, ನೀವು ಆ್ಯಸ್ ಯೂಶ್ವಲ್ ಜಾಸ್ತಿ ಟೆಲಿಗ್ರಾಮಲ್ಲಿ ಜಾಯ್ನ್ ಆಗಿ, ಯಾಕಂದರೆ ಈಗ ವಾಟ್ಸಪ್ಪಲ್ಲಿ ಏನಾಗುತ್ತೆ, ನೀವು ಜಾಯ್ನ್ ಆಗಿದ್ರೆ ಹಿಂದಿನ ಮೆಸೇಜ್ ಏನು ಬಂದಿದೆ ನಿಮ್ಗೆ ಗೊತ್ತಾಗೋದಿಲ್ಲ. ಓಕೆ, ನಾನು ಇವಾಗ ಡಾಕ್ಯುಮೆಂಟ್ಸ್ ಏನು ಬೇಕಂತ ಹಾಕಿರ್ತೀನಿ, ಬಟ್ ನೀವು ಇದು ಏನು ಇವಾಗ ಜಾಯ್ನ್ ಆಗಿದ್ರೆ ಅಂದರೆ ನಿಮಗೆ ಜಾಸ್ತಿ ಮಾಹಿತಿಗಳು ದೊರಕೋದಿಲ್ಲ. ಬಟ್ ನೀವು ಟೆಲಿಗ್ರಾಮಲ್ಲಿ ಹೆಂಗಿದೆ, ನಾವು ಒಂದು ಸಲ ಹಾಕಿದರೆ ನೀವು ಯಾವಾಗ ಜಾಯ್ನ್ ಆದರೂ ಕೂಡ ಮಾಹಿತಿ ಸಿಗುತ್ತೆ. ಓಕೆ, ಹಾಗಾಗಿ ಹೇಳ್ತಾರೆ. ಫೋಟೋಗ್ರಾಫ್, ಸಿಗ್ನೇಚರ್, ನೆಕ್ಸ್ಟು ID ಪ್ರೂಫ್ಸ್ ಇರಬೇಕು. ವೋಟರ್ ಕಾರ್ಡ್, ಆಧಾರ್ ಕಾರ್ಡ್ ಯಾವುದಾದ್ರೂ ಒಂದಿದ್ದರೆ ಸಾಕು. ನೆಕ್ಸ್ಟು ಕ್ಯಾಟಗರಿ ಸರ್ಟಿಫಿಕೇಟ್, ರಿಸರ್ವೇಷನ್ ಸರ್ಟಿಫಿಕೇಟ್ಗಳು ಇರಬೇಕು. ನಿಮ್ಮನ್ನು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಏನಾದರೂ ಇದ್ದರೆ ಅದರ ಸಂಬಂಧಪಟ್ಟ ಸರ್ಟಿಫಿಕೇಟ್ಗಳಿರಬೇಕು. ಎಜುಕೇಷನ್ ಕ್ವಾಲಿಫಿಕೇಷನ್ ಸರ್ಟಿಫಿಕೇಟು, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟು, ಅಂದರೆ ನೀವು ಎಕ್ಸ್ಪೀರಿಯನ್ಸ್ ಇದ್ದರೆ. ಓಕೆ, ನೆಕ್ಸ್ಟು ನಿಮ್ಮ ಒಂದು ಡಾಕ್ಯುಮೆಂಟ್ ನೇಮಿಗೆ ಸಂಬಂಧಪಟ್ಟಂಗೆ SLC ಮಾರ್ಕ್ಸ್ ಕಾರ್ಡ್ ಆದರೂ ಆಗಿರ್ಬೋದು, ಆಧಾರ್ ಕಾರ್ಡ್ ಆದರೂ ಇರ್ಬೋದು. ಓಕೆ, ಅಥವಾ ನೀವೇನು ನೇಮ್ ಚೇಂಜ್ ಮಾಡಿದರೆ ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ ಕೋರ್ಟಿಂದ ಸಿಕ್ಕಿರುತ್ತೆ. ಓಕೆ, ಅದರ ಕೂಡ ಇಲ್ಲಿ ನಡೆಯುತ್ತೆ. ಇನ್ನು ಸಬ್ಮಿಟ್ ಅಪ್ಲಿಕೇಶನ್ ಏನು ಮಾಡಬೇಕು, ಬೇಸಿಕ್ ರಿಜಿಸ್ಟ್ರೇಷನ್ ಇರುತ್ತೆ. ಓಕೆ, ನೆಕ್ಸ್ಟ್ ಆದ ತಕ್ಷಣ ವೆರಿಫೈ ಹಿಂದಿ ನೇಮ್ ಫೀಲ್ಡ್ಸ್ ಬಿಫೋರ್ ಸಬ್ಮಿಟಿಂಗ್ ಬೇಸಿಕ್ ರಿಜಿಸ್ಟ್ರೇಷನ್ ಫಾರ್ಮ್. ಇಫ್ ದ ಡಿಸ್ಪ್ಲೇಡ್ ಹಿಂದಿ ಟೆಕ್ಸ್ಟ್ ಇಸ್ ಇನ್ಕರೆಕ್ಟ್, ಕ್ಯಾಂಡಿಡೇಟ್ಸ್ ಕ್ಯಾನ್ ಜನರೇಟ್ ದ ಕರೆಕ್ಟ್ ಟೆಕ್ಸ್ಟ್ ಫ್ರಮ್ ಅದರ್ ಸೋರ್ಸಸ್ ಪೇಸ್ಟ್ ಇಂಟು ದಿ. ಓಕೆ, ನೆಕ್ಸ್ಟ್ ಲಾಗಿನ್ ಫಿಲ್ ಇನ್ ದ ರಿಕ್ವೈರ್ಡ್ ಡೀಟೇಲ್ಸ್ ಇನ್ ದ ಅಪ್ಲಿಕೇಶನ್ ಫಾರ್ಮ್. ಅಪ್ಲೋಡ್ ಯುವರ್ ರೀಸೆಂಟ್ ಫೋಟೋಗ್ರಾಫ್, ಸಿಗ್ನೇಚರ್ ಆ್ಯಂಡ್ ರಿಲೆವೆಂಟ್ ಡಾಕ್ಯುಮೆಂಟ್ಸ್. ಓಕೆ, ಇದು ಇಷ್ಟು ಈಸಿ ಪ್ರೊಸೆಸ್. ಸ್ಪೆಷಲ್ ಡಾಕ್ಯುಮೆಂಟ್ಸ್ ಅಪ್ಲೋಡ್. ಓಕೆ, ಈ ಅಪ್ಲೋಡ್ ಬಗ್ಗೆ ಅಂತಲೇ ಕಳಿಸಬೇಡಿ. ಓಕೆ, ಅದನ್ನು ನಾನು ಮಾಡಿಕೊಡ್ತೀನಿ. 70 ರೂಪಾಯಿ ಒಂದು ಪರ್ ಅಪ್ಲಿಕೇಶನ್ಗೆ ಚಾರ್ಜಸ್ ಮಾಡ್ತಾಯಿದ್ದೆ, ಮತ್ತು 80 ರೂಪಾಯಿ ಫಾರ್ ರಿಜಿಸ್ಟ್ರೇಷನ್, ಅಂದರೆ ಕೆಲವೊಂದು ಅಪ್ಲಿಕೇಶನ್ಗಳಿಗೆ ನಾವು ಮಾಡ್ತೀವಿ. ಓಕೆ, ನೆಕ್ಸ್ಟು ಇನ್ನೂ ನೋಡಿ, ಇಂಪಾರ್ಟೆಂಟ್ ನೋಟ್ ಇದೆ. ಆನ್ಲೈನ್ ಅಪ್ಲಿಕೇಶನಲ್ಲಿ ನಿಮ್ಮ ಮೊಬೈಲ್ ನಂಬರ್ ಜಿಮೇಲ್ ಮುಖಾಂತರ ನೀವು ಅಪ್ಲಿಕೇಶನ್ ಸ್ಟಾರ್ಟ್ ಮಾಡಬೇಕು. ಪ್ರೊಸೆಸಿಂಗ್ ಎಕ್ಸಾಮಿನೇಷನ್ ಏನಿದೆ ಅದನ್ನು ಹೇಳ್ಕೊಡ್ತೇನೆ. ಓಕೆ, ಇಲ್ಲಿ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಮಾತ್ರ ಎಕ್ಸಾಮ್ ಇರುತ್ತೆ. 2 ಡಿಫ್ರೆಂಟ್ ಸೆಟ್ಸ್ ಇರುತ್ತೆ, ಒಂದು SLC, ಒಂದು PUC ಲೆವೆಲ್ ಇರುತ್ತೆ. ಓಕೆ, ಇನ್ನು ನೆಕ್ಸ್ಟು ಇಲ್ಲಿ ನಂಬರ್ ಆಫ್ ವೇಕೆನ್ಸೀಸ್ ಎಷ್ಟಿದ್ದಾವೆ ಅಂತ ನೋಡ್ಬೋದು ಟ್ರೇಡಲ್ಲಿ. ಓಕೆ, SLC ಲೆವೆಲ್ 75, 38 PUC ಲೆವೆಲ್ ಇದೆ. ಇನ್ನು ಇಲ್ಲಿ ಎಕ್ಸಾಮ್ ಪ್ಯಾಟ್ರನ್ ನಾನು ಆಲ್ರೆಡಿ ನೋಟಿಫಿಕೇಷನ್ ಹೇಳಿದ್ದೀನಿ, ಬಟ್ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ. ಇಂಗ್ಲೀಷು 25 ಮಾರ್ಕ್ಸು, ಜನರಲ್ ಇಂಟೆಲಿಜೆನ್ಸ್ ಮೆಂಟಲ್ ಎಬಿಲಿಟಿ 25. ಓಕೆ, ಅದಾದ ತಕ್ಷಣ ಮತ್ತೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಂತ ಬರುತ್ತೆ, ಅದರಲ್ಲಿ ಕೂಡ 25, ಅಂದರೆ ಇದು ರೀಸನಿಂಗು, ಇದು ಆಪ್ಟಿಟ್ಯೂಡು. ನೆಕ್ಸ್ಟು GK 25 ಮಾರ್ಕ್ಸ್, ಅಂದರೆ ಟೋಟಲ್ 100 ಮಾರ್ಕ್ಸು, 100 ಪ್ರಶ್ನೆ, 100 ಔಟ್ ಆಫ್ 100. ಓಕೆ, ನೆಕ್ಸ್ಟು ಎಲ್ಲ ಮಲ್ಟಿಪಲ್ ಚಾಯ್ಸ್ ಇರುತ್ತವೆ. ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ 0.25, ಅಂದರೆ 4 ಪ್ರತಿಯೊಂದು ಪ್ರಶ್ನೆಗೆಲ್ಲ 4 ಪ್ರಶ್ನೆಗಳಿಗೆ 1 ಮಾರ್ಕ್ಸ್ ಕಟ್ ಆಗುತ್ತೆ. ನೆಕ್ಸ್ಟು ನೋಡಿ, ಎಕ್ಸಾಮ್ ಟೈಮು 2 ಅವರ್ಸ್ ಕೊಡ್ತಾರೆ, ಅದು ನಿಮಗೆ ಬೆಸ್ಟ್ ಟೈಮ್ ಅಂದರೆ. ಓಕೆ, ಟೈಮ್ ಜಾಸ್ತಿ ಸಿಗುತ್ತೆ ನಿಮಗೆ. ನೆಕ್ಸ್ಟು
ಇಲ್ಲಿ ಹಿಂದಿಯಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಟಿಕ್ ಮಾಡಿ ಕಂಟಿನ್ಯೂ ಶುರು ಮಾಡಿದ್ರೆ ನೆಕ್ಸ್ಟ್ ಅಪ್ಲಿಕೇಶನ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಬಟ್ ನಿಮಗೆ ಇಂಪಾರ್ಟೆಂಟ್ ಯಾವ ರೀತಿ ಜಾಯ್ನ್ ಆಗೋದು ಅಂತ ಹೇಳ್ಕೊಟ್ಟಿದ್ದಾನೆ. ಓಕೆ, ಇದ್ರ ವೆಬ್ಸೈಟ್ ಲಿಂಕನ್ನು ಕೂಡ ಹಾಕಿರ್ತೀನಿ, ನೀವು ಬೇಕಾದರೆ ಮಾಹಿತಿಗಳನ್ನ ಪಡ್ಕೋಬೋದು. ಇಲ್ಲಾಂದರೆ ಇಲ್ಲಿ ಕಾಣಿಸ್ತಿದೆ ನೋಡಿ, ಇಲ್ಲಿ ಕೂಡ ನೀವು ಯೂಸ್ ಮಾಡ್ಕೋಬೋದು. ಓಕೆ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ಜನರಿಗೆ ಅದನ್ನು ಗೊತ್ತಿಲ್ಲ ನೋಡಿ ಅಪ್ಲಿಕೇಶನ್ ಜಾಬ್ ಬಗ್ಗೆ, ಈ ಜಾಬ್ ಬಗ್ಗೆ ಜಾಸ್ತಿ ಜನರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.